ರಾಜ್ಯದಲ್ಲಿ ಸಿಎಂ ಪಟ್ಟಕ್ಕಾಗಿ ಕದನ ವಿರಾಮ ಆಗುತ್ತಿದ್ದಂತೆ ಇವತ್ತು ಮಂಗಳೂರಿಗೆ ಸಿದ್ದರಾಮಯ್ಯ ಭೇಟಿ ಕೊಟ್ಟಿದ್ರು. ಇದೇ ಬೆನ್ನಲ್ಲೇ ಇಡೀ ದಿನ ರಾಜಕೀಯ ಬೆಳವಣಿಗೆ ಆಗಿದೆ. ಏನೆಲ್ಲ ನಡೀತು ಅದರ ಒಂದು ವರದಿ ನಿಮ್ಮ ಮುಂದೆ. ಮಂಗಳೂರಿನಲ್ಲಿ ಕೈ ಕಾರ್ಯಕರ್ತರ ಘೋಷಣೆ ಗುದ್ದಾಟ. ಡಿಕೆ ಎಂದು ಕೂಗಿ ಮಿಥುನ್ ರೈ ಬೆಂಬಲಿಗರ ಹರ್ಷ. ಸಿದ್ದರಾಮಯ್ಯಗೆ ಜೈ ಎಂದ ಐವನ್ ಡಿಸೋಜಾ. ರಾಜ್ಯ ಕಾಂಗ್ರೆಸ್ ಅಲ್ಲಿ ನಾಯಕತ್ವ ಗದ್ದಲ ಮುಗಿದಿಲ್ಲ. ಎಲ್ಲವೂ ಶಮನ ಆಯಿತು ಎಂದಾಗಲೇ ಕಾರ್ಯಕರ್ತರು ಭಿನ್ನ ಹಾದಿ ಹಿಡಿದಿದ್ದಾರೆ. ಮಂಗಳೂರು ಇಂಥದೊಂದು ಹೈಡ್ರಾಮಕ್ಕೆ ಸಾಕ್ಷಿ ಆಯಿತು. ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಬೆಂಬಲಿಗರು ಘೋಷಣೆ ಕೂಗುವ ಮೂಲಕ ತಮ್ಮ ಅಭಿಮಾನ ಪ್ರದರ್ಶನ ಮಾಡಿದರು. ಕಳೆದೊಂದು ವಾರದಿಂದ ರಾಜ್ಯದಲ್ಲಿ ಮಹತ್ವದ ರಾಜಕೀಯ ಬೆಳವಣಿಗೆ ನಡೀತಾ ಇದೆ. ಇದೇ ಬೆನ್ನಲ್ಲೇ ಸಿಎಂ ಪಟ್ಟದ ಬೆಳವಣಿಗೆ ಮಧ್ಯೆ ಕದನ ವಿರಾಮ ಸಿಕ್ಕಿದೆ ಎನ್ನಲಾಗಿದ್ದು, ಈ ಮಧ್ಯೆ ಇಂದು ಮಂಗಳೂರಿಗೆ ಸಿಎಂ ಸಿದ್ದರಾಮಯ್ಯ ಆಗಮಿಸಿದ್ರು. ಈ ಕುರಿತು ಕೊಣಾಜೆಯಲ್ಲಿ ಪ್ರತಿಕ್ರಿಯೆ ನೀಡಿದ ಸಿಎಂ, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಅವರೊಂದಿಗೆ ರಾಜಕೀಯ ಚರ್ಚೆ ಆಗಿಲ್ಲ ಅಂತ ಹೇಳಿದ್ರು. ಡಿಕೆ ಶಿವಕುಮಾರ್ ಇಂದು ದಿಲ್ಲಿಗೆ ಪ್ರಯಾಣ ಬೆಳೆಸಿರುವ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಸಿದ್ದರಾಮಯ್ಯ, ಅವರು ಹೋಗೋದಕ್ಕೆ ಯಾರು ಬೇಡ ಅಂದಿಲ್ಲ. ನೀವು ದಿಲ್ಲಿಗೆ ಹೋಗ್ತೀರಾ ಎಂಬ ಸುದ್ದಿಗಾರರ ಪ್ರಶ್ನೆಗೆ ಉತ್ತರಿಸಿ, ನಾನು ಹೋಗೋದಿಲ್ಲ, ನನ್ನನ್ನು ಕರೆದ್ರೆ ಮಾತ್ರ ದಿಲ್ಲಿಗೆ ತೆರಳುವೆ ಅಂತ ಹೇಳಿದ್ರು. ಹೋಗ್ಲಿ ಪಾಪ, ಬೇಡ ಅಂತಂದವ್ರು ಯಾರು? ನಾನು ಕರೆದ್ರೆ ಮಾತ್ರ ಹೋಗ್ತೀನಿ. ರಾಜಕೀಯ ಚರ್ಚೆ ಹೋಗ್ಲಿ ಪಾಪ, ಬೇಡ ಅಂತಂದವ್ರು ಯಾರು? ನಾನು ಕರೆದ್ರೆ ಮಾತ್ರ ಹೋಗ್ತೀನಿ. ಇನ್ನು ಈ ಮುಂಚೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಮಂಗಳೂರು ಏರ್ಪೋರ್ಟ್ಗೆ ಬಂದಾಗ ಡಿಕೆಶಿ ಬಣದವರು ಡಿಕೆ ಅಂತ ಘೋಷಣೆ ಕೂಗಿದಾಗ ಅತ್ತ ಸಿದ್ದರಾಮಯ್ಯ ಬಣದವರು ಸಿಎಂ ಸಿದ್ದರಾಮಯ್ಯ ಅಂತ ಘೋಷಣೆ ಕೂಗಿದ್ರು. ಇನ್ನು ಈ ಬಳಿಕ ಕೊಣಾಜೆಯ ಮಂಗಳ ಗಂಗೋತ್ರಿ ಸಮೀಪದ ಮೈದಾನದಲ್ಲಿ ಶಿವಗಿರಿ ಮಠ ವರ್ಕಲ ಮಂಗಳೂರು ವಿಶ್ವವಿದ್ಯಾಲಯದ ಶ್ರೀ ನಾರಾಯಣ ಗುರು ಅಧ್ಯಯನ ಪೀಠ ಆಶ್ರಯದಲ್ಲಿ ಬುಧವಾರ ಆಯೋಜಿಸಲಾದ ಶತಮಾನದ ಪ್ರಸ್ಥಾನ ಶ್ರೀ ನಾರಾಯಣ ಗುರು ಮಹಾತ್ಮ ಗಾಂಧಿ ಐತಿಹಾಸಿಕ ಸಂವಾದ ಶತಮಾನೋತ್ಸವ ಶ್ರೀ ಗುರುವಿನ ಮಹಾಸಮಾಧಿ ಶತಾಬ್ದಿ ಸರ್ವಮತ ಸಮ್ಮೇಳನ ಯತಿ ಪೂಜೆ ಕಾರ್ಯಕ್ರಮವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉದ್ಘಾಟಿಸಿದರು. ಕೇರಳದ ಶಿವಗಿರಿಯ ಶಾಖಾ ಮಠವನ್ನು ಉಡುಪಿ ಅಥವಾ ಮಂಗಳೂರಿನಲ್ಲಿ ಸ್ಥಾಪಿಸಲು ಅಗತ್ಯ ಇರುವ 5 ಎಕರೆ ಜಮೀನನ್ನು ಒದಗಿಸಲಾಗುವುದು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ. ವೈಚಾರಿಕತೆ, ವೈಜ್ಞಾನಿಕತೆ ಕಲ್ತ್ಕೊಳ್ತಕ್ಕಂಥ ಕೆಲಸ ಆಗಬೇಕು. ಅದರಿಂದ ನಿಮ್ಮ BA ಶೈಕ್ಷಣಿಕ ಟ್ರಸ್ಟ್ ಇದೆಯಲ್ಲ, ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ಇವತ್ತು ಏನೇನು ಶಿಲಾನ್ಯಾಸಗಳನ್ನು ಮಾಡಿದ್ದೇವೆ, ಉದ್ಘಾಟನೆ ಮಾಡಿದ್ದೇವೆ, ಅವಕ್ಕೆಲ್ಲಕ್ಕೂ ಕೂಡ ಮಾಡಿ ಸಂತೋಷದಿಂದ ಉದ್ಘಾಟನೆ ಮತ್ತು ಉದ್ಘಾಟನೆ ಮತ್ತು ಶಂಕುಸ್ಥಾಪನೆಯನ್ನು ಮಾಡಿ ಈ ಸಂಸ್ಥೆ ಇನ್ನೂ ಎತ್ತರಕ್ಕೆ ಬೆಳೆಯಲಿ ಅಂತೇಳಿ ಆಶಿಸಿ. ತದನಂತರ ಸಿಎಂ ದೇರಳಕಟ್ಟೆಯಲ್ಲಿ ನಿರ್ಮಾಣಗೊಂಡಿರುವ ಕಣಚೂರು ಕ್ಲಾಕ್ ಟವರ್ ವೃತ್ತವನ್ನು ಉದ್ಘಾಟಿಸಿದರು. ಜೊತೆಗೆ ಫೇಸ್ ಜ್ಞಾನನಗರ ಕೊಣಾಜೆ ಮಂಗಳೂರು ಇವರ ವತಿಯಿಂದ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಆಯೋಜಿಸಲಾಗಿದ್ದ ಫೇಸ್ ಮತ್ತು ಎಐ ಉನ್ನತ ಅಧ್ಯಯನ ಕೇಂದ್ರದ ಶಿಲಾನ್ಯಾಸ, ಫೇಸ್ ಟ್ರೈಡ್ ಪಾರ್ಕ್ ಮತ್ತು ಫೇಸ್ ಸ್ಪೋರ್ಟ್ಸ್ ಅರೇನಾ ಇದರ ಶಿಲಾನ್ಯಾಸ ಹಾಗೂ ಫೇಸ್ ಕೇರ್ ಸಮುದಾಯ ಸೇವಾ ಯೋಜನೆಗಳನ್ನು ಉದ್ಘಾಟಿಸಿದರು. ಐತಿಹಾಸಿಕ ಸಂವಾದವನ್ನು ಉದ್ಘಾಟನೆ ಮಾಡೋಕೆ ಇಂದು ಮಂಗಳೂರಿಗೆ ಬಂದಂತಹ ಸಿಎಂ ಸಿದ್ದರಾಮಯ್ಯ ಇವರ ಜೊತೆ ಸಚಿವರಾದ ಸತೀಶ್ ಜಾರಕಿಹೊಳಿ, ಜಮೀರ್ ಅಹಮದ್ ಖಾನ್ ಸೇರಿದಂತೆ ಹಲವಾರು ಕಾಂಗ್ರೆಸ್ ಪಕ್ಷದ ಉನ್ನತ ನಾಯಕರು ಕೂಡ ಹಾಜರಿದ್ದರು. ಇದೇ ವೇಳೆ ಸಿಎಂ ಸಿದ್ದರಾಮಯ್ಯ ರಾಜಕೀಯದಲ್ಲಿ ನಡೀತಾ ಇರುವಂತಹ ದಿಢೀರ್ ಬೆಳವಣಿಗೆಯ ಮಧ್ಯೆ ಮಂಗಳೂರಿಗೆ ಭೇಟಿ ನೀಡಿದ್ದು ಬಹಳಷ್ಟು ಕುತೂಹಲ ಕೆರಳಿಸಿತು. ಜೊತೆಗೆ ಮಂಗಳೂರಿನ
ಕೋಣಾಜೆ ಅಂದರೆ ಸ್ಪೀಕರ್ ಯು ಟಿ ಖಾದರ್ ಅವರ ತವರೂರಾದಂತಹ ಉಳ್ಳಾಲ ಕ್ಷೇತ್ರಕ್ಕೆ ಬರುವಂತಹ ಕೋಣಾಜೆಯಲ್ಲಿ ನಡೆದಂತಹ ಈ ಐತಿಹಾಸಿಕ ಸಂವಾದದ ಉದ್ಘಾಟನೆಗೆ ಬಂದಂತಹ ವೇಳೆ CM ಸಿದ್ದರಾಮಯ್ಯ ಇರುವುದು, ಅವರ ಜೊತೆಗೆ ಸಚಿವರು ಕೂಡ ಬಂದಿದ್ದರು. ಹೀಗಾಗಿ ರಾಜಕೀಯದ ಬೆಳವಣಿಗೆ ಹಿನ್ನೆಲೆಯಲ್ಲಿ ಅವರ ಭೇಟಿ ಕೂಡ ಬಹಳಷ್ಟು ಕುತೂಹಲ ಕೆರಳಿಸಿತ್ತು. ಜನರು ಕೂಡ ಅವರನ್ನೇ ಕುತೂಹಲದಿಂದ ನೋಡ್ತಾ ಇದ್ರು. ಕ್ಯಾಮರಾ ಪರ್ಸನ್ ಇಬ್ರಾಹಿಂ ಜೊತೆ ಶಂಶೀರ್ ಬುಡೋಲಿ, ಜಿ ಕನ್ನಡ ನ್ಯೂಸ್, ಮಂಗಳೂರು.